ಅಮಿತ್ ಕಣಕ್ಕೆ ರಸ್ತಾ ಇಂಜಿನಿಯರ್ ಹೌದಾ ಜೊತೆಗೆ ಈ ಪ್ರತಿಯೊಂದು ಕಂಬದಲ್ಲೂ ವಚನಗಳು ಕೆತ್ತನಾಗಿದೆ. ಈ ಥರ 770 ಕಂಬಗಳಿಲ್ಲ. 7 ಕಂಬಗಳು ಅವ್ರದ್ದೇ ಪ್ರತ್ಯೇಕ ವಚನ ಕೆತ್ತನೆ ಮಾಡಿದೆ. ಅವ್ರದ್ದು ಏನು ಕಾಯಕ ಇತ್ತು ಅದು ಅಲ್ಲಿ ಮೇಲ್ಗಡೆ ಕೆತ್ತನೆ ಆಗಿದೆ. ಪ್ರತಿಯೊಂದರಲ್ಲೂ ಸಪ್ರೇಟ್ ಯೂನಿಕ್ ಇಲ್ಲೊಂದು ಹಾಕಿದೆ. ಇಲ್ಲಿ ಹೌದು, ಅದು ಅಂದರೆ ಅವ್ರದ್ದು ಏನು ಇತ್ತು, ಅವ್ರದ್ದು ಏನು ಪ್ರೊಫೆಷನ್ ಇತ್ತು. ಇವಾಗ ನಮ್ಮ ಇದರಲ್ಲಿ ಅನುಭವ ಮಂಟಪದಲ್ಲಿ ಏನಾಗಿತ್ತು ಅಂದರೆ 770 ಯಾರು ಸೇರಿದ್ರೆ ಅವರು ಎಲ್ಲ ಪ್ರೊಫೆಷನ್ಗಳು ಸೇರಿದವರು, ಯಾವುದೇ ಒಂದು ಭೇದ ಭಾವ ಆಯ್ತಲ್ಲ, ಯಾವುದೇ ಒಂದು ಡಿಗ್ರಿಗೆ ಸಂಬಂಧಪಟ್ಟಿದ್ದಾಗಲೇ ಅವಾಗಲೇ ಅವರು 35% ವುಮೆನ್ಸ್ ರಿಸರ್ವೇಷನ್ ಅಂತ ಇತ್ತು. ಎಲ್ಲರೂ ರೆಪ್ರೆಸೆಂಟ್ ಆಗಿದ್ದು. ಆವಾಗ ಫಸ್ಟ್ ಅನುಭವ ಮಂಟಪ ಮಾಡಿದ್ದು ಬಸವಣ್ಣವರು. ಸೊ ಹಾಗಾಗಿ ಎಂಪೈರ್ ಡೀಟೇಲ್ ಬಂತು. ಇನ್ನೊಂದೇನಾಗುತ್ತೆ ಅಂತಂದರೆ ಇದರಲ್ಲಿ ಇದರಲ್ಲಿ ಟ್ರಿಪಲ್ ಹೈದರಾಬಾದ್ ಅವ್ರ ಕಡೆಯಿಂದ ಇದು ಇಂಟ್ರಾಕ್ಟಿವ್ ಒಂದು ಇದು ಬರುತ್ತೆ, ಲೀಗಲ್ ಫಾರ್ಮ್ ಬರುತ್ತೆ. ಇಲ್ಲಿ ಹತ್ರ ಬಂದ ತಕ್ಷಣ ಇದು ವಚನಗಳು ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅದು ಹೇಳುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಇನ್ನರ್ ಲ್ಯಾಂಗ್ವೇಜ್ ಹೇಳ್ತೀವಿ. ಅದು ಟೆರೆಸ್ ಹೋದ್ಮೇಲೆ ಮಿಡಲ್ ಇನ್ನರ್ ಟೆರೆಸಲ್ಲಿ ಏನಾಗಿದೆ ಅಂದರೆ ಒಂದು ದೊಡ್ಡ ಗ್ಯಾಲರಿ ಇದೆ. ನಾವು ಇಲ್ಲಿಂದ ಇಲ್ಲಿಂದ ದಾಟ್ಕೊಂಡು ಬಂದ್ವಿ, ಇಲ್ಲಿ ನಿಂತಿದ್ವಿ. ಇದೇ ಈ ಕಂಬಗಳು. ನಾ ತುಮ್ ಹಾತ್ ಕೈ ಕೂದಲ್ ರೀ ಅಂತ ಸೆಕ್ಷನ್ ಡ್ರಾಯಿಂಗ್. ಅಲ್ಲಿ 7 70 ಥಿಯೇಟರ್ಗಳಿವೆ. ಅದರಲ್ಲಿ 2 ಸರ್ವಿಸ್ ಇದೆ. ಮಿಕ್ಕಿದ 70 ಥಿಯೇಟರ್ನಲ್ಲಿ ಬಸವಣ್ಣವ್ರದ್ದು ಏನಿದೆ ಅವ್ರದ್ದು ಇದನ್ನು ಎಲ್ಲ 70 ಥಿಯೇಟರ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದ್ರ ಪಕ್ಕದಲ್ಲಿ ಮೆಡಿಟೇಷನ್ ಸೆಂಟರ್ ಇರುತ್ತೆ. ಅಥವಾ ಯೂತ್ ಮೆಡಿಟೇಷನ್ ಸೆಂಟರ್ ಇದೆ. ಒಂದು ಮೆಡಿಟೇಷನ್ ಸೆಂಟ್ರಲ್ಲಿ ಒಂದು 70 ಸುಮಾರು 150. ಯಾಕಂದರೆ ಬಸವಣ್ಣವ್ರದ್ದು ಅವಾಗಿನ ಫಿಲಾಸಫಿ ಏನಿತ್ತು ಅಂತಂದರೆ, ನೀವು ಶ್ರದ್ಧಾಭಕ್ತಿಯಿಂದ ನಿಮ್ದು ಏನು ಪ್ರೊಫೆಷನ್ ಆ ಕಾಯಕದಲ್ಲಿ ನೀವು ಮಾಡಿದ್ರೆ ರೆಗ್ಯುಲರ್ ಮೆಡಿಟೇಷನ್ ಏನು ಮಾಡ್ತಾರೋ ಅಷ್ಟೇ ಒಂದು ಫಲ ಸಿಗುತ್ತೆ ಅಂತ. ಅದಕ್ಕೆ ಸೈಂಟಿಫಿಕ್ ಆಗಿ ಇವರು ಎಕ್ವಿಪ್ಮೆಂಟ್ ಎಲ್ಲ ಹಾಕ್ಬಿಟ್ಟು IIT ಖರಗ್ಪುರ್ ಅವ್ರು ಕೊಡ್ತಾರೆ. ಎಕ್ವಿಪ್ಮೆಂಟ್ ಪ್ರೊಟೋಟೈಪ್ ಎಲ್ಲ ಬಂದಿದ್ದಾರೆ, ಟ್ರಯಲ್ಸ್ ನಡೀತಾರೆ. ಟೋಟಲ್ 110 ಎಕರೆ ಇದೆ. ಅದರಲ್ಲಿ ಇವಾಗಲೂ ಮಾಡ್ತಿರೋದು 10 ಎಕರ್ಸ್ಗೆ ಬಿಲ್ಡಿಂಗ್ ಮಾಡ್ತಾರೆ. ಅವರು ಪ್ರತಿಯೊಬ್ಬರದ್ದು ವಚನ ಅವ್ರಿಗೆ ಸಾಹಿತ್ಯ ಎಲ್ಲ ಒಂದೊಂದು ಪಿಲ್ಲರ್ ಮೇಲೆ ಕೆತ್ತನೆ ಮಾಡಿದ್ದಾರೆ. ಈ ಎಲ್ಲ ಸ್ಟೋನ್ ಪಿಲ್ಲರ್ಗಳು ಮೇಲ್ಗಡೆ ಬಂದು 70 ಥಿಯೇಟರ್ ಇದೆ. 5 ಆರ್ಟ್ ಥಿಯೇಟರ್ ಇದೆ. ಅದರಲ್ಲಿ 4 ಥಿಯೇಟರ್ ಅದು ಫೆಸಿಲಿಟಿ